ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇನ್ನು ಮುಂದೆ ತ್ರಿವ್ಯ ವೀಡಿಯೋಸ್ ಆಗಲಿ, ತ್ರಿಮೋಕ್ಷಿ ವೀಡಿಯೋಸ್ ಆಗಲಿ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾನು ತಮ್ಮದಲ್ಲಿ ಹಾಕೊಂಡಿದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಈ ವಿಡಿಯೋದನ್ನ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಮೊದಲಾಗಿ ಕೆಲವೊಂದು ಕ್ವಶನ್ಸ್ಗಳಿದ್ದಾವೆ ಕಮೆಂಟ್ ಮಾಡಿರೋವಂಥದ್ದು. ಪಾಸಿಟಿವ್ ಆಗಿ ಕಮೆಂಟ್ ಮಾಡೋರಿಗೆ ಈ ವಿಡಿಯೋ ಅಲ್ಲ ಅಂತ ಹೇಳ್ತೀನಿ. ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತೀರಾ ಕೆಲವರು, ಅವರಿಗೆ ಸ್ವಲ್ಪ ಉತ್ತರನ ಕೊಡಬೇಕಾಗಿತ್ತು. ಸೊ ಹಂಗಾಗಿ ಸುಮಾರು ದಿನದಿಂದ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಮಾತಾಡೋಣ ಅಂತ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ತ್ರಿಮೋಕ್ಷಿ ಬಗ್ಗೆನೇ ಇನ್ನೂ ಮಾತಾಡ್ತಿರಲ್ಲ, ಯಾಕೆ ನೀವು ಬೇರೆ ವಿಡಿಯೋನ ಮಾಡೋದಿಲ್ವಲ್ಲ ಅಂತೇಳಿ ಕೆಲವರು ಕ್ವಶನ್ ಮಾಡಿದ್ರಿ. ಅವರ ನೇಮ್ನ ನಾನು ಇಲ್ಲಿ ಹೇಳ್ಬೋದು, ಬಟ್ ಹೇಳೋದಿಲ್ಲ. ಯಾಕೆ ಅಂದರೆ ನಮ್ಮಿಂದ ಪಬ್ಲಿಸಿಟಿ ಸಿಕ್ಬಾರ್ದಲ್ವಾ ನಿಮಗೆ. ಸೊ ಹಾಗಾಗಿ ನಾನು ಹೇಳೋದಕ್ಕೆ ಹೋಗಲ್ಲ. ಅಂತ ಕೆಟ್ಟ ಮನಸ್ಥಿತಿ ಇರೋರಿಗೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ತ್ರಿಮೋಕ್ಷಿ ಯಾಕೆ ವಿಡಿಯೋಸ್ ಮಾಡ್ತೀರಾ ಅಂಥೇಳಿ. ತ್ರಿಮೋಕ್ಷಿ ಅನ್ನೋದು ನಾವು ಹುಟ್ಟಾಕಿದ್ದಲ್ಲ, ಫ್ಯಾನ್ಸ್ಗಳು ಹುಟ್ಟಾಕಿದ್ದಾಯ್ತಾ. ಬಿಗ್ ಬಾಸ್ ಮನೆಯಲ್ಲಿ ಆ ಒಂದು ಫ್ಯಾನ್ ಬೇಸ್ ಹುಟ್ಟು ಹಾಕೊಂಡಿರೋದು ಬಂದ್ಬಿಟ್ಟು ನಮ್ಮ ಮೋಕ್ಷಿತಾ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಭವ್ಯಗೌಡ, ಈ 3 ಜನರ ಒಂದು ಎಫರ್ಟ್ ಇಂದ ಅಂತ ಹೇಳ್ತೀನಿ. ನಿಜವಾಗ್ಲೂ ಅವರ ಆಟ ಆಗಿರ್ಬೋದು, ಅವರು ಇದ್ದಿದ್ದಂಥ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಜನಕ್ಕೆ ಇಷ್ಟ ಆಯಿತು. ಅದರಿಂದ ಈ ಒಂದು ತ್ರಿಮೋಕ್ಷಿ ಅನ್ನೋ ಒಂದು ಟೈಟಲ್ ಹುಟ್ಕೊಂತು ಅಂತಾನೆ ಹೇಳ್ಬೋದು. ಇದಕ್ಕೆ ಆ 3 ಜನ ಕಾರಣ ಆಗ್ತಾರೆ ಮೊದಲೇದಾಗಿ. ಅದಾದ್ಮೇಲೆ ಫ್ಯಾನ್ ಬೇಸ್ ಕಾರಣ ಆಗ್ತಾರೆ. ಅದಾದ್ಮೇಲೆ ಏನಕ್ಕೆ ನಾವು ವಿಡಿಯೋ ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲಿ ಏನಾದ್ರು ಅಪ್ಡೇಟ್ಗಳಿದ್ರೆ ಸೊ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಇಲ್ಲ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವ್ರ ಬಗ್ಗೆ ಅಪ್ಡೇಟ್ ಇದ್ರೂ ಕೂಡ ಒಂದು ಫ್ರೆಂಡ್ಲಿ ಆಗಿ ಏನು ವಿಡಿಯೋಸ್ ಮಾಡ್ಬೋದು ಅದನ್ನು ಮಾಡ್ತಾ ಇದ್ದ. ಮತ್ತು ತ್ರಿಮೋಕ್ಷಿ ಫ್ಯಾನ್ಸ್ಗಳಿಗೆ ಖುಷಿ ಆಗಲಿ ಅಂತೀನಿ. ನನ್ನ ಒಂದು ಚಾನಲ್ ಮೊದಲೇದಾಗಿ ಹೇಳಬೇಕಂದ್ರೆ, ನನ್ನ ಚಾನಲಲ್ಲಿ ಇರೋ ಅಂತಹ ಆಲ್ಮೋಸ್ಟ್ ಎಲ್ಲನೂ ಕೂಡ ಬಿಗ್ ಬಾಸ್ ಫ್ಯಾನ್ಸ್ ಜೊತೆಗೆ ಹೆಚ್ಚಾಗಿ ತ್ರಿವ್ಯ ಮತ್ತು ತ್ರಿಮೋಕ್ಷಿ ಫ್ಯಾನ್ಸ್ಗಳು ಹೆಚ್ಚಾಗಿ ನನ್ನ ಚಾನಲ್ನ ನೋಡ್ತಾರೆ ಆಯಿತಾ. ನಾನು ಏನೋ ನಿಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಕೆಲವರು ಕೇಳ್ತೀರಾ. ಆದರೆ ಒಬ್ಬರು ಸುಮಾರು ಒಂದಿಬ್ಬರು ಯಾವಾಗಲೂ ಕಾಮನ್ ಆಗಿ ನನ್ನ ವೀಡಿಯೋಸ್ಗಳಿಗೆ ಕಮೆಂಟ್ ಬರ್ತಾ ಇರುತ್ತೆ, ನಿಮ್ಗೆ ಮಾಡೋಕ್ಕೆ ಕೆಲಸ ಇಲ್ವಾ ಅಂತ. ನಾನು ಇದೇ ಕೆಲಸನ ಮಾಡ್ತಾ ಇದ್ದೀನಿ. ಸೊ ಇದರಿಂದ ನಾನು ಅರ್ನಿಂಗ್ನ ಪಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಇದೇ ಕೆಲಸನ ಹೇಗೆ ಜನಕ್ಕೆ ಇಷ್ಟ ಆಗೋ ರೀತಿ ಮಾಡಬೇಕು ಆ ರೀತಿ ಮಾಡ್ತೀನಿ ಆಯಿತಾ. 90% ಜನ ಸಾಕಷ್ಟು ತ್ರಿವ್ಯ ಫ್ಯಾನ್ಸ್ಗಳಿರ್ಬೋದು, ತ್ರಿಮೋಕ್ಷಿ ಫ್ಯಾನ್ಸ್ಗಳು ಹೆಚ್ಚಾಗಿ ಇದ್ದಾರೆ. ಸೊ ಹಾಗಾಗಿ ಅಂಥ ವಿಡಿಯೋಗಳನ್ನ ಏನು ಅಪ್ಡೇಟ್ ಇರುತ್ತೆ ಅಂದರೆ ಇವತ್ತು ಏನು ಇನ್ಸ್ಟಾಗ್ರಾಮಲ್ಲಿ ನಡೆಯುವಂತಹ ಅವರ ಒಂದು ಸ್ಟೋರಿಲಿರ್ಬೋದು, ಆ ರೀತಿ ವಿಷಯಗಳು ಇಟ್ಕೊಂಡು ನಾನು ಮಾತಾಡಿದ್ದೀನಿ. ಮತ್ತು ಅವ್ರ ಲೈಫ್ ಅಪ್ಡೇಟ್ ಇರ್ಬೋದು. ಬಿಗ್ ಬಾಸ್ ಫ್ಯಾನ್ಸ್ಗಳಿಗೆ ಏನು ಗೊತ್ತಾ, ಬಿಗ್ ಬಾಸಲ್ಲಿ ಇದ್ದಂಥವ್ರು ಏನು ಮಾಡ್ಬೋದು ನೆಕ್ಸ್ಟು ಅನ್ನೋ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಸೊ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಬಿಗ್ ಬಾಸ್ ರಿವ್ಯೂ ಮಾಡೋದ್ರಿಂದ ಬಿಗ್ ಬಾಸಲ್ಲಿರುವಂತಹ ಆಲ್ಮೋಸ್ಟ್ ಫ್ಯಾನ್ಸ್ಗಳಿದ್ದಾರೆ. ಸೊ ಹಾಗಾಗಿ ನೆಕ್ಸ್ಟು ಅವ್ರ ಬಗ್ಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಮತ್ತು ಭವ್ಯಗೌಡ ಅವ್ರು ಏನೇ ಪ್ರಾಜೆಕ್ಟ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ತ್ರಿವಿಕ್ರಮ್ ಅವ್ರು ಏನೇ ಪ್ರಾಜೆಕ್ಟ್ ಮಾಡಿದ್ರು ಅದ್ರ ಬಗ್ಗೆನೂ ಅಪ್ಡೇಟ್ ಕೊಟ್ಟಿದ್ದೀನಿ. ಹಾಗೆ ಮೋಕ್ಷಿ ಅವರು ಏನು ಪ್ರಾಜೆಕ್ಟ್ ಮಾಡ್ತಾರೋ ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ಕೆಲವೊಮ್ಮೆ ತ್ರಿವ್ಯ ಅಂತ ಬಳಸ್ತೀರಾ, ತ್ರಿಮೋಕ್ಷಿ ಅಂತ ಬಳಸ್ತೀರಾ. ಈ ಒಂದು ಪದನ ಯೂಸ್ ಮಾಡೋದ್ರಿಂದ ಜನಕ್ಕೆ ಇಷ್ಟ ಆಗುತ್ತೆ, ಆ ಒಂದು ಫ್ಯಾನ್ಸ್ಗಳಿಗೆ ಒಂದು ಖುಷಿ ಸಿಕ್ಕತ್ತೆ. ಸೊ ಅದರಿಂದ ನಾನು ವಿಡಿಯೋಸ್ನ ಮಾಡ್ತಾ ಹೋಗಿದ್ದೆ ಆಯಿತಾ. ಫ್ಯಾನ್ಸ್ಗಳಿಗೆ ಖುಷಿ ಸಿಕ್ಕತ್ತೆ. ನನ್ನ ಚಾನಲಲ್ಲಿ ವ್ಯೂಸ್ ಜಾಸ್ತಿನೂ ಕೂಡ ಆಗ್ತಾ ಇತ್ತು. ಆ ಒಂದು ಕಾರಣಕ್ಕೋಸ್ಕರ ನಾನು ತ್ರಿಮೋಕ್ಷಿ ಜೊತೆಗೆ ನನಗೆ ಒಂದು ಇಷ್ಟ. ಆ್ಯಕ್ಚುಲಿ ಒಂದು 3 ಜನನೂ ಕೂಡ ಬಹಳಷ್ಟು ಇಷ್ಟ ಆಗ್ತಾರೆ. ಬಿಗ್ ಬಾಸಿಂದನೂ ಕೂಡ ನನಗೆ ಬಹಳಷ್ಟು ಇಷ್ಟ ಆದರು ಈ ಒಂದು 3 ಜನ ವ್ಯಕ್ತಿಗಳು ಕೂಡ. ಪರ್ಸ್ನಲ್ ಆಗಿ ನನಗೆ ತುಂಬಾ ಇಷ್ಟ. ಸೊ ಹಂಗಾಗಿ ಇವ್ರು 3 ಜನಕ್ಕೂ ಸಪೋರ್ಟ್ ಮಾಡೋದ್ರ ಜೊತೆಗೆ ನನ್ನ ಚಾನಲಲ್ಲಿ ಯಾರು ಇಷ್ಟಪಡ್ತಾರೆ, ಯಾವ ಒಂದು ಕಂಟೆಂಟ್ನ ಇಷ್ಟಪಡ್ತಾರೆ, ಆ ಒಂದು ಕಂಟೆಂಟ್ನ ನಾನು ವಿಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡಿದಂಥದ್ದು. ಮತ್ತು ಇನ್ನು ಯಾಕೆ ನಾನು ಈ ವಿಡಿಯೋನ ಮಾಡೋದಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ನೀವು ಕೇಳೋದಾದರೆ, ಇಷ್ಟು ದಿನ ಮಾಡಿದ್ದೀವಿ ಆಯಿತಾ. ಏನೇ ಒಂದು ಮಾಡ್ತೀವಿ ಅಂತಂದ್ರೂ ಅದಕ್ಕೊಂದು ಲಿಮಿಟ್ ಅಂತ ಇದ್ದರೆ ನೋಡೋದಕ್ಕೂ ಚೆಂದ ಅನಿಸುತ್ತೆ. ಸೊ ನಾನು ಭವ್ಯಗೌಡ ಅವರ ಒಂದು ಚಾನಲ್ ನೋಡಿದಾಗ ಎಲ್ಲೋ ಒಂದು ಕಡೆ ಅವ್ರಿಗೆ ಹರ್ಟ್ ಆಗ್ತಾ ಇದೆ ನಾವು ಮಾಡೋದ್ರಿಂದ ಅನ್ನೋದು. ನಾನು ಮಾಡೋದ್ರಿಂದ ಅಂತಲ್ಲ, ನಾವು ಏನೇ ಒಂದು ಮಾಡಿದ್ರು ನಾನು ಫ್ರೆಂಡ್ಲಿಯಾಗಿ ಎಲ್ಲೂ ಕೂಡ ನೆಗೆಟಿವ್ ನಾನು ಮಾಡೋಕ್ಕೆ ಸ್ಪ್ರೆಡ್ ನೆಗೆಟಿವ್ ಹೋಗಲಿ, ನಾನು ನೆಗೆಟಿವ್ ಆಗಿ ಮಾತಾಡೋ ಕೂಡ ಇಲ್ಲ ಯಾರ ಬಗ್ಗೆನೂ ಕೂಡ. ಒಂದು ಯೂಟ್ಯೂಬರ್ ಬಗ್ಗೆ ಆಗಿರ್ಬೋದು, ಒಂದು ಬಿಗ್ ಬಾಸ್ ಬಗ್ಗೆ ಆಗಿರ್ಬೋದು, ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಬಗ್ಗೆ ಆಗಿರ್ಬೋದು, ಎಲ್ಲೂ ಕೂಡ ನಾನು ನೆಗೆಟಿವ್ ಆಗಿ ಮಾತಾಡಿಲ್ಲ. ಎಲ್ಲ ಆಲ್ಮೋಸ್ಟ್ ಅವರ ಪ್ರಾಜೆಕ್ಟ್ ಇರ್ಬೋದು, ಅವರ ಒಂದು ಆಟ ಇರ್ಬೋದು, ಅದ್ರ ಬಗ್ಗೆ ಮಾತಾಡಿದ್ದೀನಿ, ಅದ್ರ ಬಗ್ಗೆ ರಿವ್ಯೂ ಕೊಟ್ಟಿದ್ದೀನಿ. ಸೊ ಬಟ್ ಏನೋ ಒಂದು ಕಡೆ ನನಗೆಲ್ಲೋ ಒಂದು ಕಡೆ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅಂತ ಆದಮೇಲೆ ಬಿಟ್ಟು ಬಿಡಬೇಕು ಇದನ್ನು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಅವರು ಒಂದು ಪರ್ಸ್ನಲ್ ಲೈಫ್ಗೆ ಇದೊಂದು ಎಫೆಕ್ಟ್ ಆಗಬಾರ್ದು ನಮ್ಮ ಕಡೆಯಿಂದ ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಬೇಡ, ಸಾಕು, ಬಿಟ್ಬಿಡೋಣ ಅಂತ ಅಂದ್ಕೊತಾ ಇದ್ದೀನಿ. ಬಟ್ ಏನಾದರೂ ಕೂಡ
ಬೆಳವಣಿಗೆಗಳಾದರೆ ತ್ರಿವ್ಯಾದಲ್ಲಿ ಏನಾದರೂ ಅವರು ರೀಲ್ಸ್ ಮಾಡ್ತಾರೋ ಅಥವಾ ಒಂದು ಪ್ರಾಜೆಕ್ಟ್ ಮುಖಾಂತರ ಒಟ್ಟಿಗೆ ಏನಾದರೂ ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಂಡ್ರೆ ಖಂಡಿತ ನಾನು ಅವ್ರ ಬಗ್ಗೆ ಅಪ್ಡೇಟ್ನ ಕೊಡ್ತೀನಿ. ಮತ್ತು ಇನ್ನು ಸಿಂಗಲ್ ಆಗಿ ಅಪ್ಡೇಟ್ನ ಕೊಡೋದಿಲ್ವಾ, ತ್ರಿವಿಕ್ರಮ್ ಬಗ್ಗೆ ಅಪ್ಡೇಟ್ನ ಕೊಡೋದಿಲ್ವಾ ಅಂದರೆ ಖಂಡಿತವಾಗ್ಲೂ ತ್ರಿವಿಕ್ರಮ್ ಅವ್ರ ಬಗ್ಗೆನೂ ಕೂಡ ಅಪ್ಡೇಟ್ನ ಕೊಡ್ತೀನಿ. ತ್ರಿವಿಕ್ರಮ್ ಏನೇ ಒಂದು ಪ್ರಾಜೆಕ್ಟ್ ಅಂದರೆ ಸಿನಿಮಾಗಳನ್ನ ಕೂಡ ಮಾಡ್ತಾರೆ, ಸಿನಿಮಾಗಳ ಬಗ್ಗೆನೂ ಕೂಡ ನಾನು ಆದಷ್ಟು ನನ್ನ ಕೈಲಾದಷ್ಟು ಪ್ರಮೋಟ್ ಮಾಡ್ಕೊಳ್ತೀನಿ. ಮತ್ತು ಭವ್ಯಗೌಡವ್ರ ಬಗ್ಗೆನೂ ಕೂಡ ನಾನು ಏನೇ ಪ್ರಾಜೆಕ್ಟ್ ಬಂದ್ರೂ ಕೂಡ ಅವ್ರದ್ದು ಕೂಡ ಪ್ರಮೋಟ್ ಮಾಡ್ತೀನಿ. ಮತ್ತು ಮೋಕ್ಷಿತಾ ಅವರು ಕೂಡ ಹಾಗೆ ಬಿಗ್ ಬಾಸಲ್ಲಿರೋಂಥ ಆಲ್ಮೋಸ್ಟ್ ಎಲ್ಲ ಕಂಟೆಸ್ಟೆಂಟ್ಗಳ ಬಗ್ಗೆನೂ ಕೂಡ ಮಾತನಾಡಿದ್ದೀನಿ. ನಮ್ಮ ಐಶ್ವರ್ಯ ಆಗಿರ್ಬೋದು, ಶಿಶಿರ್ ಆಗಿರ್ಬೋದು, ಮೋಕ್ಷಿತಾ ಆಗಿರ್ಬೋದು, ನಮ್ಮ ಉಗ್ರಮಂಜು ಆಗಿರ್ಬೋದು, ನೆಕ್ಸ್ಟ್ ನಮ್ಮ ಗೌತಮಿ ಜಾಧವ್ ಇರ್ಬೋದು, ಎಲ್ಲ ಕಂಟೆಸ್ಟೆಂಟ್ಗಳ ಬಗ್ಗೆನೂ ಕೂಡ ನಾನು ಸಪೋರ್ಟ್ ಮಾಡ್ತಾ ಬಂದಿದ್ದೀನಿ. ಸೊ ಮುಂದೆನೂ ಕೂಡ ನಾನು ಮಾಡ್ತೀನಿ. ಬಟ್ ಏನು ಗೊತ್ತಾ, ಈ ಒಂದು ಫ್ಯಾನ್ ಬೇಸ್ಗಳಿಗೆ ಹೇಳೋದಿಷ್ಟೇ, ಜಾಸ್ತಿ ಹೋಪ್ ಇಟ್ಕೊಳಕ್ಕೆ ಹೋಗ್ಬಿಡಿ. ತ್ರಿವ್ಯಾ ಬಗ್ಗೆ ಆಗಲಿ ತ್ರಿಮೋಕ್ಷಿ ಬಗ್ಗೆ ಆಗಲಿ ಜಾಸ್ತಿ ಹೋಪ್ ಇಟ್ಕೊಳಕ್ಕೆ ಹೋಗ್ಬಿಡಿ. ಅವರು ಒಂದು ಆ ಬಿಗ್ ಬಾಸ್ ಮನೆಗೆ ಹೇಗಿರಬೇಕು ಆ ರೀತಿ ಇದ್ದಾರೆ. ಬಟ್ ಈಗ ಹೊರಗಡೆ ಬಂದಮೇಲೆ ಅವ್ರದ್ದೊಂದು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ, ಅವ್ರದ್ದೊಂದು ಲೈಫ್ ಅಂತ ಇರುತ್ತೆ. ಸೊ ಅದಕ್ಕೆ ಅವ್ರು ಒಗ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ನಾವು ಯಾವತ್ತೂ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬಾರ್ದು ಅಂತ ಅನ್ಕೋತೀನಿ. ಒಂದು ಫ್ರೆಂಡ್ಲಿಯಾಗಿ ನಮಗೆಲ್ಲರೂ ಒಂದು ಕಡೆ ಸಿಗ್ತಾರಾ, ಅಥವಾ ಒಂದು ಇವೆಂಟಲ್ಲಿ ಸಿಗ್ತಾರಾ, ಅಥವಾ ಒಂದು ರೀಲ್ಸಲ್ಲಿ ಸಿಗ್ತಾರ, ಅದನ್ನ ನೋಡಿ ಖುಷಿ ಪಡಬೇಕು, ಸಂಭ್ರಮಿಸಬೇಕು. ಅದ್ರ ಬದಲಾಗಿ ಬೇರೆ ಬೇರೆ ಒಂದು ನಮ್ಮದೇ ಒಂದು ಥಿಂಕಿಂಗ್ನ ಮಾಡಿ ಇಲ್ಲ ಅವ್ರು ಒಂದಾಗಬೇಕು ಅಂತನಾಗಲಿ ಆ ಥರ ದುರಾಸೆನ ಇಟ್ಕೊಳಕ್ಕೆ ಹೋಗಬಾರ್ದು. ಅವ್ರಿಗೂ ಒಂದು ಪರ್ಸ್ನಲ್ ಲೈಫ್ಗೆ, ಪರ್ಸ್ನಲ್ ಸ್ಪೇಸ್ಗೆ ನಾವು ಬೆಲೆನ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇನ್ನು ಮುಂದೆ ಈ ತ್ರಿವ್ಯಾ ಅಥವಾ ತ್ರಿಮೋಕ್ಷಿ ಅನ್ನೋದನ್ನು ಕೂಡ ನಿಲ್ಲಿಸೋಣ ಅಂತ ನಾನು ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಸೊ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಅನ್ನೋದನ್ನ ಮರಿದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಕ್ವಶನ್ ಬರ್ತಾ ಇತ್ತು, ಯಾಕೆ ಕರ್ಣ ಸೀರಿಯಲ್ ಬಗ್ಗೆ ನೀವು ಪ್ರಮೋಟ್ ಮಾಡ್ತೀರಾ, ಬೇರೆ ಸೀರಿಯಲ್ಗಳು ಸುಮಾರು ಇದೆಯಲ್ಲ, ಬೇರೆ ಸೀರಿಯಲ್ ಬಗ್ಗೆ ಮಾಡಿ ಅಂತೇಳಿ ಒಬ್ಬರು ಕಮೆಂಟ್ ಮಾಡಿದ್ರಿ, ಒಬ್ಬರು ಲೇಡಿ ಅವರು. ನಾನು ಕರ್ಣ ಸೀರಿಯಲ್ ಬಗ್ಗೆ ಪ್ರಮೋಟ್ ಮಾಡಿದ್ರೆ ನಿಮಗೇನು ಕಷ್ಟ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಮೊದಲನೇದಾಗಿ ಕರ್ಣ ಸೀರಿಯಲ್ನ ಪ್ರಮೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಭವ್ಯಗೌಡವ್ರಿಗೋಸ್ಕರನೇ ಮೊದಲನೇದಾಗಿ ನಾನು ಪ್ರಮೋಟ್ ಮಾಡ್ತಾ ಇರೋದು. ಇನ್ನೊಂದು ವ್ಯಕ್ತಿ ಬಂದ್ಬಿಟ್ರೆ ನಮ್ಮ ಕಿರಣ್ ರಾಜ್, ಹಾಗೆ ನಮ್ರತಾ ಗೌಡ. ಈ 3 ಜನನೂ ಕೂಡ ನಂಗೆ ಪರ್ಸ್ನಲಿ ತುಂಬ ಇಷ್ಟ. ನನಗೆ ನಮ್ರತಾ ಗೌಡ ಅವ್ರಿಗೆ ಯಾಕೆ ಇಷ್ಟ ಆಗ್ತಾರೆ ಅಂದರೆ ಅವ್ರ ಸ್ಟೈಲಿಂಗ್ ಸೆನ್ಸ್ ಇರ್ಬೋದು, ಎಲ್ಲವೂ ಕೂಡ ನಂಗೆ ಸಖತ್ ಇಷ್ಟ ಆಗುತ್ತೆ. ಅವ್ರು ಸಾರಿ ಹಾಕೋದಿರ್ಬೋದು, ಆ ಒಂದು ಆ್ಯಕ್ಟಿಂಗ್ ಸ್ಕಿಲ್ ಇರ್ಬೋದು, ಎಲ್ಲವೂ ಕೂಡ ಬಹಳಷ್ಟು ಇಷ್ಟ ಆಗುತ್ತೆ. ನಾಗಿಣಿ ಸೀರಿಯಲಿಂದನೂ ಕೂಡ ನಾನು ನಾಗಿಣಿ ಅನ್ನೋದಕ್ಕಿಂತ ಪುಟ್ಗೌರಿಯಿಂದನೂ ಕೂಡ ನಾನು ತುಂಬಾ ಇಷ್ಟಪಡ್ತಾ ಇದ್ದೆ. ಮತ್ತು ಸುವರ್ಣದಲ್ಲಿ ಅವರೊಂದು ಕ್ಯಾರೆಕ್ಟರ್ ಮಾಡ್ತಾರೆ, ತಂಗಿ ಕ್ಯಾರೆಕ್ಟರ್ನು ಮಾಡ್ತಾರೆ. ಅಲ್ಲಿಂದನೂ ಕೂಡ ನಮ್ರತಾ ಗೌಡವ್ರನ್ನ ನೋಡಿದ್ದೀನಿ ನಾನು ಆ ಸೀರಿಯಲಿಂದನೂ ಕೂಡ. ಸೊ ಹಾಗಾಗಿ ನಮ್ರತಾ ಗೌಡವ್ರು ನಂಗೆ ಭಾಳಷ್ಟು ಇಷ್ಟ ಆಗ್ತಾರೆ. ಸೊ ಹಾಗಾಗಿ ಅದ್ರ ಜೊತೆಗೆ ನಮ್ಮ ಕಿರಣ್ ರಾಜ್ರವರು ಕನ್ನಡತಿ ಸೀರಿಯಲಲ್ಲಿ ನಾನು ನೋಡಿದ್ದು, ಫಸ್ಟ್ ಟೈಮ್ ಕನ್ನಡತಿ ಸೀರಿಯಲಲ್ಲಿ ನಾನು ಅವ್ರನ್ನ ನೋಡಿದ್ದು. ಎಷ್ಟು ಒಂದು ಹ್ಯಾಂಡ್ಸಮ್ ಗಾಯ್ ಅನ್ನೋದಕ್ಕಿಂತ ಅವ್ರು ಮಾತಾಡೋದು ನ್ಯಾಚುರಲ್ ಆಗಿ ಮಾತಾಡ್ತಿದ್ರೆ, ಎಲ್ಲೂ ಕೂಡ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ಸೋದೇ ಇಲ್ಲ. ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ ಒಂದು ಸಿಂಪಲ್ ವ್ಯಕ್ತಿ, ಬಟ್ ಜವಾಬ್ದಾರಿಯುತವಂತಹ ವ್ಯಕ್ತಿ ಅಂತ ಅನಿಸ್ತಾರೆ ನನಗೆ. ಅದಕ್ಕೆ ನನಗೆ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಮತ್ತು ಇದೊಂದು ವಿಭಿನ್ನವಾದಂತಹ ಕತೆ ಅಂತಲೇ ಹೇಳ್ಬೋದು, ತುಂಬಾ ಜನಕ್ಕೆ ಹತ್ರ ಆಗುವಂತಹ ಒಂದು ಕತೆ. ಮತ್ತು ಈ ಒಂದು ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ ಅಂದರೆ, ಏನಾದರೂ ಒಂದು ವಿಡಿಯೋ ಓಡ್ತಾ ಇದೆ ಅಂದರೆ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ಮಾತ್ರ ಜನ ನೋಡ್ತಾರೆ ಹೊರತು, ಬೇರೆ ಒಂದು ವಿಡಿಯೋ ನಾನು ಏನೋ ವ್ಲಾಗ್ನ ಮಾಡಿ ನನ್ನ ವೀಡಿಯೋಸ್ನ ಎಲ್ಲೋ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡಿದ್ರೆ, ನಾನು 1 ಗಂಟೆ ಅಲ್ಲ ಆ ಒಂದು ವಿಡಿಯೋನ ಮಾಡಲಿಕ್ಕೆ ಒಂದಿನ ತೊಗೊಂಡಿರ್ತೀನಿ. ಇಡೀ ವ್ಲಾಗ್ನ ಮಾಡೋದಕ್ಕೆ, ಇಡೀ ಡೈಲಿ ವ್ಲಾಗ್ನ ಮಾಡೋಕ್ಕೆ ಒಂದಿನ ತೊಗೊಂಡಿರ್ತೀನಿ. ಎಡಿಟಿಂಗ್ ಮಾಡೋಕ್ಕೆ ಒಂದು 2 ಗಂಟೆ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 24 ಗಂಟೆ ಅದಕ್ಕೇ ವೇಸ್ಟ್ ಮಾಡಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನನಗೆ ಬರೋದು ವ್ಯೂಸ್ ಎಷ್ಟು, ಒಂದು ವ್ಯೂಸ್ ಬಂದರೆ ಹೆಚ್ಚು, 2 ವ್ಯೂಸ್ ಬಂದರೆ ಹೆಚ್ಚು. ಹೋಗ್ಲಿ ಒಂದು ವಾರಕ್ಕೆ ಒಂದು 100ರಿಂದ 100 ಒಳಗಡೆ 150 ಒಳಗಡೆ ವ್ಯೂಸ್ ಬಂದರೆ ಅದು ಹೆಚ್ಚು. ಒಂದು ವಾರದೊಳಗಡೆ 150 ವ್ಯೂಸ್ ಬರುತ್ತೆ. ಜಸ್ಟ್ ನಾನು 24 ಗಂಟೆ ಅದಕ್ಕೆ ಸ್ಪೆಂಡ್ ಮಾಡಿರ್ತೀನಿ. ಸೊ ಅದನ್ನು ನೀವು ಯೋಚನೆ ಮಾಡಬೇಕು. ಸೊ ಹಾಗಾಗಿ ನಾನು ಅಂಥ ವೀಡಿಯೋಸ್ಗಳನ್ನ, ಡೈಲಿ ವ್ಲಾಗ್ಸ್ಗಳನ್ನ ಮಾಡಬೇಕು ಅಂತ ನನಗೂ ತುಂಬಾ ಇಷ್ಟ. ನನ್ನ ಒಂದು ಜೀವನದ ಒಂದು ಲೈಫ್ ಸ್ಟೈಲ್ನ, ಮಧ್ಯಮ ಜೀವನದ ಯಾವ ಥರ ಇರುತ್ತೆ ಅನ್ನೋದನ್ನು ತೋರಿಸ್ಬೇಕು ಅನ್ನೋದು ನನಗೆ, ನನ್ನ ಲೈಫ್ ಸ್ಟೈಲ್ನ ತೋರಿಸ್ಬೇಕು ಅಂತ ನನಗಿಷ್ಟ. ಅದಕ್ಕೋಸ್ಕರ ನಾನು ರಂಜೋರನ್ ಬ್ಲಾಗ್ಸ್ ಅಂತ ನಾನು ಟೈಟಲ್ ಹಾಕ್ಕೊಂಡಿರೋದು. ಬಟ್ ವ್ಯೂಸ್ ಬರಲ್ಲ ಗೈಸ್, ಸುಮ್ಮನೆ ಕಷ್ಟಪಟ್ಟು ವ್ಯೂಸ್ ಬರಲಿಲ್ಲ ಅಂದರೆ ವೇಸ್ಟ್ ಅಲ್ವಾ ಅದು. ಸೊ ಹಾಗಾಗಿ ನಾನು ಡೈಲಿ ವ್ಲಾಗ್ಸ್ನ ಕಡಿಮೆ ಮಾಡಿದ್ದೀನಿ. ಬಟ್ ನನ್ನ ಆಸೆಗೆ ಗೋಸ್ಕರ ನಾನು ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸಮಯ ಸಿಕ್ಕಿದಾಗ ವ್ಲಾಗ್ನ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ. ಮತ್ತು ಈ ವಿಡಿಯೋಸ್ನ ಯಾಕೆ ಮಾಡ್ತೀನಿ ಅಂತ ಅನ್ನೋದ್ರೆ, ಕನ್ನಡ ಸೀರಿಯಲ್ ನನಗೆ
ಪರ್ಸ್ನಲಿ ತುಂಬ ಇಷ್ಟ. ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿರೋದ್ರಿಂದ ಭವ್ಯ ಗೌಡ ಅವರು. ಸೊ ಅದಕ್ಕೆ ಮತ್ತೆ ಈ ಕರ್ಣ ಸೀರಿಯಲ್ ತುಂಬಾ ಟ್ರೆಂಡ್, ಅದರಲ್ಲೂ ಕೂಡ ಒಂದು ಫಿಲ್ಮಿ ರೀತಿಯಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ, ಒಂದು ಫಿಲ್ಮ್ ರೀತಿಯಲ್ಲಿ ಪ್ರೋಮೋಗಳನ್ನ ಕ್ರಿಯೇಟ್ ಮಾಡಿರೋವಂಥದ್ದು ಕರ್ಣ ಸೀರಿಯಲು, ಬಿಗ್ ಬಜೆಟ್ ಸೀರಿಯಲು. ಸೊ ಎಲ್ಲರಿಗೂ ಒಂದು ಕಾತರ ಹೇಗಿರಬೇಕು ಅನ್ನೋದು ಆ ಥರ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಹಾಗಾಗಿ ಈ ಸೀರಿಯಲ್ ಬಗ್ಗೆ ನಾನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಟ್ರೆಂಡಿಂಗಲ್ಲಿರುವಂತಹ ಯಾವ್ದಾದ್ರು ವೀಡಿಯೋಸ್ನ ತೊಗೊಂಡು ಸುಮಾರು ಜನ ಮಾಡ್ತಾ ಇರ್ತಾರೆ. ನಾನು ಮಾಡೋವಂತಹ ಏನು ಕೆಲವೊಂದು ವೀಡಿಯೋಸ್ಗಳನ್ನ ಅದನ್ನೇ ಕಾಪಿ ಮಾಡಿರುವಂಥವ್ರು ಸುಮಾರು ಜನ ಇದ್ದಾರೆ. ನಾನು ಅದಕ್ಕೆಲ್ಲ ಒಂದು ಆ್ಯಕ್ಷನ್ ತೊಗೊಳೋದಿಲ್ಲ. ಇದು ಕಾಮನ್ ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಒಬ್ರಿಗೆ ಏನೊಂದು ವಿಡಿಯೋ ಮಾಡ್ತಾರೆ ಅಂತಂದರೆ ಆ ವಿಡಿಯೋ ಚೆನ್ನಾಗಿ ಓಡ್ತಾ ಇದೆ ಅಂತಂದರೆ ಆ ವಿಡಿಯೋ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಕಂಟೆಂಟ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದನ್ನ ತಪ್ಪು ಅಂತ ನಾವು ಹೇಳೋಕ್ಕಾಗತ್ತಾ? ಅದು ಕಾಮನ್ನು. ನಾವು ಒಬ್ಬರ ಅಂತಲ್ಲ, ನಾವು ಕೂಡ ಇನ್ನೊಬ್ರನ್ನ ವಿಡಿಯೋ ನೋಡಿದಾಗ ಸೊ ಈ ವಿಡಿಯೋ ಚೆನ್ನಾಗಿದೆಯಲ್ವಾ, ಈ ವಿಡಿಯೋ ಬಗ್ಗೆ ಮಾತನಾಡ್ಬೋದಲ್ವಾ, ನಮಗಿಷ್ಟ ಆದಾಗ ನಾವು ಆ ವಿಡಿಯೋನ ತಗೊಂಡು ನಾವು ಮಾತಾಡ್ತೀವಿ. ಸೊ ಯಾವ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ನಾವು ನನ್ನ ಚಾನಲ್ ಹಾಕೊಂಡು ವ್ಯೂಸ್ ತೊಗೋತೀವ? ಇಲ್ಲ, ನಾವು ಅದ್ರ ಬಗ್ಗೆ ಕುತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಎತ್ತ ಅಂತೇಳ್ಬಿಟ್ಟು ಅದ್ರ ಬಗ್ಗೆ ತಿಳ್ಕೊಂಡು ಅದಾದ್ಮೇಲೆ ಮಾತಾಡ್ತೀವಿ. ಸೊ ಅದಕ್ಕೊಂದು ತಮ್ಲೈನ್ ಕ್ರಿಯೇಟ್ ಮಾಡ್ತೀವಿ. ಸೊ ಇಷ್ಟೆಲ್ಲ ಒಂದು ಕಥೆಗಳು ಇರುತ್ತೆ. ಸೊ ಹಾಗಾಗಿ ನನ್ನ ವೀಡಿಯೋಸ್ನ ಯಾರು ಕದ್ಬಿಟ್ಟು ನಾನು ಮಾಡ್ತಾರೆ ಅಂದಾಗ ನಾನು ಅವ್ರಿಗೆ ಬೈಕೊಂಡು ಹಾಗೆ ಹೀಗೆ ಅಂತ ಅಂದ್ಕೊಂಡು ನಾನು ಕೂರುವಂಥ ವ್ಯಕ್ತಿ ಅಲ್ಲ. ನನ್ನ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡೋಂತಹ ಕಂಟೆಂಟ್ಗಳನ್ನ ಇನ್ನೊಬ್ರು ಕಾಪಿ ಮಾಡಿ ಅವ್ರದ್ದೇ ಆದಂತಹ ಸ್ಟೈಲಲ್ಲಿ ಮಾತಾಡ್ತಾರೆ. ಸೊ ಅದಕ್ಕೆ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ. ನಾನು ಅದಕ್ಕೆ ಹುಡ್ಕೊಂಡಾಗಲಿ ಅವ್ರಿಗೆ ಏನೋ ಇದು ಮಾಡೋದಾಗಲಿ ಮಾಡೋಕ್ಕೋಗಲ್ಲ. ನಮ್ಮಿಂದ ಏನೋ ಒಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತಂದಾಗ ನಾನು ಅದಕ್ಕೂ ಸಪೋರ್ಟ್ ಮಾಡಿದ್ದೀನಿ. ಮತ್ತು ಇದೆ ಕರ್ಣ ಸೀರಿಯಲ್ ಬಗ್ಗೆ ಯಾಕೆ ಮಾಡ್ತೀರಾ, ಬೇರೆ ಸೀರಿಯಲ್ ಬಗ್ಗೆ ಇಲ್ವಾ? ಬೇರೆ ಸೀರಿಯಲ್ ಮಾಡಿದ್ರೆ ನೀವು ಒಬ್ಬರು ಮಾತ್ರ ನೋಡ್ತೀರಾ, ಬೇರೆಯವ್ರು ನೋಡಲ್ವಲ್ಲ ನನ್ನ ಚಾನಲಲ್ಲಿ. ನಾನು ಇದಕ್ಕೂ ಅಂತಲೇ ಟೈಮ್ ಸ್ಪೆಂಡ್ ಮಾಡಿ ಇರೋ ಕೆಲಸನೆಲ್ಲ ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತೀನಿ ಅಂದರೆ ಆ ವಿಡಿಯೋ ನೋಡಬೇಕು. ಜನ ನೋಡಿದಾಗಲೇ ಮಾತ್ರ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗುತ್ತೆ. ಸೊ ಯಾರು ನೋಡಲೇ ಇಲ್ಲ ಅಂತ ಅಂದಾಗ ನಿನಗಾಗಿ ಸೀರಿಯಲ್ ಬಗ್ಗೆ ಮಾಡಿ, ನಿನಗಾಗಿ ಸೀರಿಯಲ್ ತುಂಬಾ ಚೆನ್ನಾಗಿದೆ, ಅದ್ರ ಬಗ್ಗೆ ಏನು ಮಾತಿಲ್ಲ. ಸೊ ಆ ವಿಡಿಯೋ ಟ್ರೆಂಡಿಂಗಲ್ಲಿ ಇದೆಯಾ? ಇಲ್ಲ. ಕರ್ಣ ಸೀರಿಯಲ್ ತುಂಬಾ ಟ್ರೆಂಡಲ್ಲಿರುವಂತಹ ಒಂದು ಸೀರಿಯಲ್. ಸೊ ಈ ಸೀರಿಯಲ್ ತುಂಬಾ ವೈರಲ್ನ ಪಡ್ಕೊತಾ ಇರುವಂಥ ಸೀರಿಯಲು. ಸೊ ಹಾಗಾಗಿ ಈ ಸೀರಿಯಲ್ ಬಗ್ಗೆ ವೀಡಿಯೋಸ್ನ ಮಾಡ್ತಾ ಇರ್ತೀವಿ. ಡೈಲಿ ಅಪ್ಡೇಟ್ ಏನೇನು ಸಿಗ್ತಾ ಇರುತ್ತೆ, ಸೊ ಇನ್ಸ್ಟಾಗ್ರಾಮಲ್ಲಿ ಅಥವಾ ಅಪ್ಡೇಟ್ಗಳು ಏನೇನು ಸಿಗ್ತಾ ಇರುತ್ತೆ, ಸೊ ಅದ್ರ ಬಗ್ಗೆ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ಅಷ್ಟೇ. ಮತ್ತು ಭವ್ಯ ಗೌಡ ಅವ್ರ ಅಪ್ಡೇಟ್ ಆಗಿರ್ಬೋದು, ಅವ್ರು ನೆಕ್ಸ್ಟ್ ಏನು ಮಾಡ್ತಾರೆ ಪ್ರಾಜೆಕ್ಟು, ಆ ರೀತಿ ವೀಡಿಯೋಸ್ಗಳನ್ನ ಜಾಸ್ತಿ ಮಾಡ್ತೀನಿ. ಯಾಕೆಂದ್ರೆ ನನ್ನ ವ್ಯೂವರ್ಸ್ ಯಾವ್ದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ ಅನ್ನೋದನ್ನ ನಾನು ನೋಡ್ಕೊಂಡು ವೀಡಿಯೋಸ್ನ ಮಾಡಬೇಕು ಹೊರತಾಗಿ ನಾನು ಯಾವುದೋ ಒಂದು ಕಂಟೆಂಟ್ನ ತಂದು ನನ್ನ ಚಾನಲ್ ಹಾಕಿದ್ರೆ ನೋಡೋಕೆ ತಯಾರಿರಲ್ಲ ಅವರು. ಸೊ ಅವ್ರಿಗೆ ಏನು ಇಷ್ಟ ಆಗುತ್ತೆ ನನ್ನ ಒಂದು ವೀಡಿಯೋಸಲ್ಲಿ, ನನ್ನ ಚಾನಲಲ್ಲಿ ಯಾವ ಕಂಟೆಂಟ್ಗಳಿಗೆ ಜಾಸ್ತಿ ಇಷ್ಟ ಆಗುತ್ತೆ ಜನಕ್ಕೆ, ನನ್ನ ಒಂದು ವ್ಯೂವರ್ಸ್ಗೆ ಯಾವ ಕಂಟೆಂಟ್ ಬೇಕು ಅನ್ನೋದನ್ನ ನಾನು ಯೋಚನೆ ಮಾಡಿ ಅಂಥ ಕಂಟೆಂಟ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹೊರತಾಗಿ ನನಗೆ ಎಂಥದೇ ವಿಡಿಯೋಸ್ನ ಮಾಡಬೇಕು ಹಿಂಗೆ ಹಾಗೆ ಆ ಥರ ಅಲ್ಲ. ಈ ಒಂದು ಫ್ಯಾಕ್ಟರ್ನ ಅರ್ಥ ಮಾಡಿಸ್ಬೇಕಾಗಿತ್ತು. ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇತ್ತು. ಕೆಲವರು ಮಾತ್ರ ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನ ಹಾಕ್ತಾರೆ. ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಬಟ್ ನೆನೆ ಒಂದು ಕಮೆಂಟ್ ಹಾಕಿದ್ರಿ ಭವ್ಯ ಗೌಡ ಅವ್ರ ಬಗ್ಗೆ, ನನಗೆ ತುಂಬಾ ಬೇಸರ ಆದಂಥದ್ದು. ನೆನೆ ಒಂದು ಹಾಕಿದೆ ನಾನು, ಯಾಕೆ 5 ವರ್ಷದ ಕ್ರಶ್ ಯಾರ ಮೇಲೆ ಅಂತ ಒಂದು ವಿಡಿಯೋ ಸಹ ಹಾಕಿದೆ. ಅದ್ರ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತೀರಾ. ನಿಮ್ಮನೆ ಮಕ್ಕಳು, ನಿಮ್ಮನೆ ಹೆಣ್ಮಕ್ಳು ಈ ರೀತಿ ಮಾತಾಡಿದಾಗ, ಬೇರೆಯವ್ರ ರೀತಿ ಮಾತಾಡಿದಾಗ ನಿಮಗೆ ಹೇಗೆ ಹರ್ಟ್ ಆಗುತ್ತೋ ಅದೇ ರೀತಿ ಹರ್ಟ್ ಆಗುತ್ತೆ. ಇನ್ನೊಬ್ರ ಬಗ್ಗೆ ಅಥವಾ ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ದಯವಿಟ್ಟು ಯೋಚನೆ ಮಾಡಿ ಕಮೆಂಟ್ ಹಾಕಿ. ಒಂದೊಂದು ಕಮೆಂಟ್ಗಳಿಗೂ ಕೂಡ ತುಂಬಾ ಮುಖ್ಯ ಆಗುತ್ತೆ. ಅವರ ಒಂದು ಮೈಂಡ್ಸೆಟ್ನ ಹಾಳು ಮಾಡೋವಂಥ ಪ್ರಯತ್ನನ ದಯವಿಟ್ಟು ಮಾಡಬೇಡಿ ಇಂಥ ಕಮೆಂಟ್ಸ್ಗಳನ್ನ ಅಂತ ಹೇಳ್ತೀನಿ. ನಿಮ್ಮನೆ ಹೆಣ್ಮಕ್ಳ ಥರನೇ ನೋಡಿ ಅವ್ರನ್ನು ಕೂಡ ಏನೋ ಒಂದು ಇಡೀ ಮನೆನ ಒಂದು ಜವಾಬ್ದಾರಿನ ಹೊತ್ಕೊಂಡು ತಾನು ದುಡಿಬೇಕು, ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಹಂಬಲದಿಂದ ಹುಡುಗಿ ಕೆಲಸನ ಮಾಡ್ತಾ ಇದ್ದಾರೆ ಭವ್ಯ ಗೌಡ ಅವರು. ಸೊ ಅವರಿಗೆ ನಮ್ಮ ಒಂದು ಆದಷ್ಟು ಬೆಂಬಲನ ನೀಡೋಣ ಅನ್ನೋದು ಕಾರಣಕ್ಕೋಸ್ಕರ. ಅದರಿಂದ ನಾವೇನು ಏನು ನಮ್ಮಿಂದ ಏನು ಕಳ್ಕೊಳೋದಿಲ್ಲಲ್ವ. ಒಳ್ಳೆ ವ್ಯಕ್ತಿ ಬಗ್ಗೆ ಮಾತಾಡೋದಕ್ಕೆ ಏನು ತೊಂದರೆ ಆಯಿತಾ? ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ನಾವು ತಲೆನೇ ಕೆಡ್ಸ್ಕೊಬಾರ್ದು. ಟ್ಯಾಲೆಂಟ್ ಇದೆ, ಟ್ಯಾಲೆಂಟಿಗೆ ಬೆಲೆ ಕೊಡೋಣ. ಭವ್ಯ ಗೌಡ ಅವ್ರಿಗೆ ಟ್ಯಾಲೆಂಟ್ ಇದೆ, ಟ್ಯಾಲೆಂಟಿಗೆ ಬೆಲೆ ಕೊಟ್ಟು ಅವ್ರ ಬಗ್ಗೆ ವೀಡಿಯೋಸ್ನ ಮಾಡೋಣ. ಅದ್ರ ಬದಲಾಗಿ ಬೇರೆ ಬೇರೆ ಅವ್ರ ಲೈಫ್ ಬಗ್ಗೆ, ಅವ್ರ ಕ್ಯಾರೆಕ್ಟರ್ ಬಗ್ಗೆ ನಾವು ಮಾತಾಡಿ ಸುಮ್ಮನೆ ನಮ್ಮ ವ್ಯಕ್ತಿತ್ವನೂ ಕೂಡ ಹಾಳು ಮಾಡ್ಕೊಳೋದು ಬೇಡ ಅಂತ ಹೇಳ್ತೀನಿ ನಿಮಗೆ. ಆ ರೀತಿ ಕಮೆಂಟ್ಸ್ಗಳನ್ನ ದಯವಿಟ್ಟು ಹಾಕೋಕೆ ಹೋಗ್ಬಿಡಿ. ಮತ್ತು ಚೈಲ್ಡಿಶ್ ಆಗಿ ಆಡ್ತಾರೆ. ಆಡಿದ್ರೆ ಏನು ಗುರು ಕಷ್ಟ? ಎಲ್ಲರೂ 5 ಬೆರಳು ಒಂದೇ ಸಮ ಇರೋಕ್ಕಾಗತ್ತಾ? ಇಲ್ಲ ಎಲ್ಲ ಜನನೂ ಒಂದೇ ಥರ ಇದ್ದರೆ ಅದಕ್ಕೆ ಡಿಫ್ರೆನ್ಸ್ ಏನಿರುತ್ತೆ ಆಯಿತಾ?
ಸೊ ಅವರ ಒಂದು ನೇಚರ್ ಆ ರೀತಿ ಇರೋದ್ರಿಂದ ನಾವು ಅದಕ್ಕೆ ರೆಸ್ಪೆಕ್ಟ್ ಮಾಡಬೇಕು. ಅದ್ರ ಬದಲಾಗಿ ನೀವು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೇಡದಿದ್ದಂಥ ಕಮೆಂಟ್ಸ್ಗಳು ಬೇಡ ಅಂತ ಹೇಳ್ತೀನಿ. ಸೊ ಇದು ಒಂದು ಆಲ್ಮೋಸ್ಟ್ ಕ್ವಶನ್ಸ್ಗಳ ಒಂದು ಇದಿತ್ತು, ಯಾಕೆ ಮಾಡ್ತೀರಾ ಏನು ಅಂತೇಳಿ. ಮತ್ತು ನನ್ನ ಬಿಗ್ ಬಾಸ್ ಅಪ್ಡೇಟ್ಸ್ಗಳು ಕೂಡ ನೆಕ್ಸ್ಟ್ ಬರ್ತಾ ಹೋಗುತ್ತೆ. ಬಿಗ್ ಬಾಸ್ 12 ಬಗ್ಗೆ ಅಪ್ಡೇಟ್ನ ಕೊಡಿ ಮೇಡಮ್ ಅಂತ ಕೇಳ್ತಾ ಇದ್ರೆ ಬಿಗ್ ಬಾಸ್ 12 ಬಗ್ಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಯಾವ್ಯಾವ ಕಂಟೆಂಟ್ಸ್ಗಳು ಬರ್ಬೋದು ಅಂತೇಳಿ. ಮತ್ತು ಬಿಗ್ ಬಾಸ್ 12ನ ರಿವ್ಯೂ ಗ್ರ್ಯಾಂಡಾಗಿರುತ್ತೆ ಅಂತ ಅಂದ್ಕೊತೀನಿ. ಯಾಕೆಂದರೆ ಬಿಗ್ ಬಾಸ್ 11ಅಲ್ಲೇ ನಾನು ಅರ್ಧದಿಂದ ಸ್ಟಾರ್ಟ್ ಮಾಡಿದೆ ನನ್ನ ರಿವ್ಯೂಸ್ನ. ಬಟ್ ಈಗ ಬಿಗ್ ಬಾಸ್ 12ನ ಸ್ಟಾರ್ಟಿಂಗಿಂದನೇ ರಿವ್ಯೂ ಸ್ಟಾರ್ಟ್ ಆಗುತ್ತೆ ನನ್ನ ಚಾನಲಲ್ಲಿ. ಯಾರೆಲ್ಲ ನನ್ನ ಬಿಗ್ ಬಾಸ್ ಲವರ್ಸ್ ಇದ್ದೀರಾ, ಬಿಗ್ ಬಾಸ್ ಫ್ಯಾನ್ಸ್ಗಳಿದ್ದೀರಾ, ಅವರೆಲ್ಲರಿಗೂ ಕೂಡ ಖುಷಿ ಆಗುತ್ತೆ ಅಂತ ಅಂದ್ಕೊತೀನಿ. ಮತ್ತು ಯಾರೇ ಒಂದು ಕ್ವಾಟ್ಲೆ ಕಿಚನ್ ನಮ್ಮ ಧನರಾಜ್ ಅವ್ರು ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡಿ. ನಮ್ಮ ಬಿಗ್ ಬಾಸಿಂದ ಕಂಟೆಸ್ಟೆಂಟ್ ಅಂತಲೇ ಹೇಳುವುದು ಧನರಾಜು, ಅವರಿಗೆ ಸಪೋರ್ಟ್ ಮಾಡೋಣ. ಕ್ವಾಟ್ಲೆ ಕಿಚನ್ನ ಏನು ಶನಿವಾರ ಭಾನುವಾರ ಬರುತ್ತೆ ನೋಡಿ, ಎಲ್ಲರೂ ಕೂಡ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಧನರಾಜ್ ಆಗಿರ್ಬೋದು, ಇಡೀ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಕೂಡ ಆಲ್ ದ ಬೆಸ್ಟ್ ಹೇಳೋಣ. ಮತ್ತು ನಮ್ಮ ಉಗ್ರ ಮಂಜು ಅವರ ಒಂದು ಸಿನಿಮಾ ಕೂಡ ರಿಲೀಸ್ ಆಗಿದೆ. ಸೊ ಅವ್ರಿಗೂ ಕೂಡ ಒಂದು ಆಲ್ ದ ಬೆಸ್ಟ್ ಉಗ್ರ ಮಂಜು ಅವ್ರಿಗೆ. ಗೌತಮಿ ಜಾಧವ್ ಅವರು ಕೂಡ ಒಂದು ಧಾರಾವಾಹಿಲಿ ಕೂಡ ಕಾಣಿಸ್ಕೊತಾ ಇದ್ದಾರೆ. ಅವ್ರಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಕೊತಾ ಇದ್ದಾರೆ ಪೊಲೀಸ್ ಪಾತ್ರದಲ್ಲಿ. ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಅಂದರೆ ಬಿಗ್ ಬಾಸ್ 11 ಕಂಟೆಸ್ಟೆಂಟ್ಗಳು ಏನೇನೆಲ್ಲ ಮಾಡ್ತಾ ಇದ್ದಾರೆ. ಈಗ ಆ್ಯಕ್ಚುಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಬಿಗ್ ಬಾಸ್ 11ನ ಅಷ್ಟು ಕಂಟೆಸ್ಟೆಂಟ್ಗಳು ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಒಂಥರ ಈ ಒಂದು ಬಿಗ್ ಬಾಸ್ 11 ಒಂಥರ ಲಕ್ಕಿ ಕಂಟೆಸ್ಟೆಂಟ್ಗಳಂತಲೇ ಹೇಳ್ಬೋದು. ಬಿಗ್ ಬಾಸ್ 11ಇಂದ ಬಂದ ಮೇಲೆ ಫುಲ್ ಬಿಸಿ ಅಷ್ಟು ಕಂಟೆಸ್ಟೆಂಟ್ಗಳು ಫುಲ್ ಬ್ಯುಸಿ ಇದ್ದಾರೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಅಪ್ಡೇಟ್ ಕೊಡ್ತೀನಿ. ಜಸ್ಟ್ ಇದೇನು ಗೊತ್ತಾ, ತ್ರಿಮೋಕ್ಷಿ ಬಗ್ಗೆ ಯಾಕೆ ಮಾಡ್ತೀರಾ, ಯಾಕೆ ಮಾಡೋದಿಲ್ಲ ಅನ್ನೋ ಒಂದು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಮ ಅಭಿಪ್ರಾಯ ತುಂಬಾ ಮುಖ್ಯ. ಹೇಗನ್ಸುತ್ತೆ ನನ್ನ ಒಂದು ತೀರ್ಮಾನ, ಹಾಗೆ ಕ್ವಶನ್ಸ್ಗಳಿಗೆ ಆನ್ಸರು. ಸೊ ಅದೆಲ್ಲನೂ ಕೂಡ ತಲುಪಿರುತ್ತೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಬಾಯ್.